ಅದಾದಮೇಲೆ ಸ್ವಲ್ಪ ಜೀರಿಗೆ. ಓಕೆ. ನಿಮಗೆ ಬೇಕಾದಷ್ಟು ಹಾಯ್ಕೋಬಹುದು. ನಾನು ಒಂದು 3 ಚಮಚ ಹಾಯ್ಕೊಂಡಿದ್ದೀನಿ. ಅದಾದ್ಮೇಲೆ ಉಪ್ಪು 1 ಅಥವಾ 2 ಚಮಚ ಸಾಕಾಗುತ್ತೆ. ಉಪ್ಪು 1 ಅಥವಾ 2 ಚಮಚ. ಅದಾದ್ಮೇಲೆ ಒಂಚೂರು ಶುಂಠಿನ ಕ್ರಷ್ ಮಾಡ್ಕೊಂಡಿದ್ದೀನಿ. ಹಾಂ, ಅದಾದ್ಮೇಲೆ ಇದು ಬೆಳ್ಳುಳ್ಳಿ, ಗಾರ್ಲಿಕ್ ಪೇಸ್ಟ್. ಅದಾದ್ಮೇಲೆ 2 ಬೌಲು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು 2 ಬೌಲ್ ಹಾಯ್ಕೋತಿದ್ದೀನಿ. ಪ್ರೋಟೀನ್ ಜಾಸ್ತಿ ಅಲ್ವಾ ನಿಮ್ಮದು? ಹಾಂ. ಅದಾದ್ಮೇಲೆ 2 ಬೌಲು ಅಕ್ಕಿ ಹಿಟ್ಟು, ರೈಸ್. ಅದಾದ್ಮೇಲೆ ಅದನ್ನು ಕರಡ್ಲಿಕ್ಕೆ ಸ್ವಲ್ಪ ನೀರು ಹಾಯ್ಕೋತಿದ್ದೀನಿ. ನೀರು ನಿಮಗೆ ಬೇಕಾದಷ್ಟು ಹಾಯ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಒಂಚೂರು ಹಾಯ್ಕಂತೆ ಅಮ್ಮ. ಬಂದಿದೆ ಮಿಕ್ಸ್ ಮಾಡಿ. ಅದು ಚೆನ್ನಾಗಿ ಗ್ರೀನ್ ಕಲರ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ್ಯಂಡ್ ಮೀನ್ ವೈಲ್ ನೀವು ಪಾಲಕಿಂದು ಏನೇನು ಆಯುರ್ವೇದದ ಪ್ರಕಾರ ಪಾಲಕ್ನ ಗುಣಧರ್ಮ ನೋಡ್ಕೊಂಡ್ಬಿಡಿ. ಶೀತವೀರ್ಯ ದ್ರವ್ಯ, ತಂಪು ಪಾಲಕ್. ಆಮೇಲೆ ಗುರುಗುಣ ಅಂತಂದರೆ ಹೆವಿ ಫಾರ್ ಡೈಜೆಷನ್, ಆಯಿತಾ ಪಾಲಕ್. ಸೊ ಹೆವಿ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಹೇಗೆ ಅಂದರೆ ಆಟ ಆಡ್ತಾ ಇರ್ತಾರೆ, ತುಂಬ ಎನರ್ಜಿ ಬೇಕಾಗತ್ತೆ, ತುಂಬ ಬೇಗ ಹಸಿವು ಅಂತ ಬರ್ತಿರ್ತಾರೆ. ಸೊ ಈ ಥರ ಈಗ ನೀವು ಪಾಲಕಿನ ದೋಸೆ ಮಾಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ತುಂಬ ಸಮಯ ಅದನ್ನ ಜೀರ್ಣಿಸ್ಕೊಳ್ಳೋಕೆ ಬೇಕಾಗತ್ತೆ ಅವರಿಗೆ. ಸೊ ತುಂಬ ಬೇಗನೆ ಹಸಿವು ಅಂತ ಬರೋದಿಲ್ಲ. ಆಮೇಲೆ ಸಂತರ್ಪಣ ಅಂತಂದರೆ ನರಿಷ್ಮೆಂಟ್ ಅಂತ, ಹೈಲಿ ನರಿಷಿಂಗ್ ಕ್ವಾಲಿಟಿ ಪಾಲಕಲ್ಲಿರೋದು. ನಂತರ ಬೇಧಿನಿ ಅಂತಂದರೆ ಈಸಿಯಾಗಿ ಬೊವೆಲ್ ಮೂಮೆಂಟ್ ಆಗೋ ಹಾಗೆ ಮಾಡುತ್ತೆ. ಟಾಯ್ಲೆಟ್ ಕ್ಲಿಯರ್ ಆಗೋದಕ್ಕೆ ಕೂಡ ಪಾಲಕ್ ತುಂಬ ಸಹಾಯ ಮಾಡುತ್ತೆ. ಸೊ ಯಾರಲ್ಲಿ ಕಾನ್ಸ್ಟಿಪೇಷನ್ ಆ ಥರ ಇದೆ ಅದು. ಹಾಗೆಯೇ ರಕ್ತಪಿತ್ತಕ್ಕೆ ಇದು ತುಂಬ ಒಳ್ಳೆಯದು. ಇದರ ಗುಣಧರ್ಮದಲ್ಲಿ ಪಾಲಕ್ ರಕ್ತದೋಷ ಮತ್ತು ಪಿತ್ತಕ್ಕೆ ಸಂಬಂಧಪಟ್ಟ ದೋಷದಲ್ಲಿ ತುಂಬ ಒಳ್ಳೆಯದು. ಆದರೆ ವಾತ ಹಾಗೂ ಕಫದವರು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಅದಕ್ಕೆ ನಾವಿಲ್ಲಿ ಅಕ್ಕಿ ಮತ್ತು ಕಡಲೆ ಹಿಟ್ಟನ್ನು ಸೇರಿಸಿರೋ ಅಂಥದ್ದು. ಬಿಕಾಸ್ ವಾತ ಹಾಗೂ ಕಫವನ್ನು ಹೆಚ್ಚುತ್ತೆ ಬರೀ ಪಾಲಕ್. ಈ ಕೆಲವರೆಲ್ಲ ಬರೀ ಪಾಲಕ್ ಜ್ಯೂಸ್ ಎಲ್ಲ ಕುಡಿತೀರಲ್ಲ, ಸೊ ವಾತ ಮತ್ತು ಕಫದೋಷ ಇಂಬ್ಯಾಲೆನ್ಸ್ ಇದ್ದವರು ತುಂಬ ಕೇರ್ಫುಲ್ಲಾಗಿ ಬಳಸಬೇಕು. ಬಿಕಾಸ್ ಅದು ವಾತ ಮತ್ತು ಕಫವನ್ನು ಹೆಚ್ಚು ಮಾಡುತ್ತೆ. ಈಗ ಬಂಡಿ ಬಿಸಿಯಾಗಿದೆ, ಈಗ ದೋಸೆ ಮಾಡಿ. ಈಗ ಸ್ವಲ್ಪ ಬಂಡಿಗೆ ಎಣ್ಣೆ ಹಾಕ್ಕೊತೀನಿ. ಈಗ ಸ್ವಲ್ಪ ಬೆಂದಿದೆ, ಅದಕ್ಕೆ ಎಳ್ಸೋದ. ಚೆನ್ನಾಗಿ ಎಳ್ಸು. ಇನ್ನು ಈಸಿಯಾಗಿ ಮನೇಲಿ ಕೂಡ ಮಾಡ್ಕೋಬಹುದು. ಒಂದು ಸೈಡ್ ಅಷ್ಟೇ ಸಾಕ, ಎರಡು ಸೈಡ್ ಬೇಯಿಸ್ಬೇಕಾ? ಎರಡು ಸೈಡ್ ಬೇಕು. ಇಲ್ಲ, ಕೆಲವೊಮ್ಮೆ ಮುಚ್ಚಿಟ್ಟಿರ್ತೀವಲ್ಲ, ಒಂದು ಸೈಡ್ ಹಸಿ ಆಗುತ್ತೆ. ಎಣ್ಣೆ ಹಾಕ್ಕೊಂಡು
ಇದು ಬೆಂಚಿಲ್ಲ. ಜಂಗಲ್ ಅರಣ್ಯ. ಫಾಸ್ಟ್ ವೆರಿ ಗುಡ್. ದಾರಿ ಇದ್ರೆ ಹೋಗು. ದಾರಿ ಇದ್ರೆ ಹೋಗು. ವೆರಿ ಗುಡ್ ಅಕ್ಕ. ಶಾರದೆಗೆ ಹಂಸ ಕಾಣಿಸ್ತದೆ. How is it? ವೆರಿ ಗುಡ್. ನೆಕ್ಸ್ಟ್ ದೋಸೆ. ಉಪ್ಪು ಖಾರ ಏನಾದರೂ ಬೇಕಾ? ಚೆನ್ನಾಗಿದೆ, ಕರೆಕ್ಟ್ ಇದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಸೂಪರ್ ಮಾ. ಎಕ್ಸಲೆಂಟ್. ಸ್ಪೆಷಲ್ ಮಧುಶ್ರವ ರೆಸಿಪಿ. Inspired by original.